ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಚಿತ್ರಕ್ಕೆ ಶುಭ ಕೋರಿದ ಧ್ರುವ ಸರ್ಜಾ. ಕೋಲಾರ. ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಸಿಎಸ್ ವೆಂಕಟೇಶ್ ಅವರು ಕನ್ನಡದ ಅಭಿವೃದ್ಧಿಗೆ ಹಲವಾರು ಹೋರಾಟಗಳನ್ನು ಮಾಡಿ ಕನ್ನಡ ಪ್ರೇಮಿಯಾಗಿ ಜಿಲ್ಲೆಯಲ್ಲಿ ಹೆಸರು ಮಾಡಿದ್ದಾರೆ. ರಾಜಕೀಯಕ್ಕೆ ಭಾಗಿಯಾಗಿ ವೇಮಗಲ್ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಇನ್ನು ಇತ್ತೀಚೆಗೆ ಸಿನಿಮಾ ರಂಗದತ್ತ ಪ್ರಯಾಣ ಬೆಳೆಸಿ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಎಂಬ ಚಿತ್ರ ನಿರ್ಮಾಪಕರಾಗಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ಹೆಸರು ಗಳಿಸಿರುವ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಿವಾಸಕ್ಕೆ ಭಾನುವಾರ ಭೇಟಿ ನೀಡಿ ಚಿತ್ರದ ಟೀಸರ್ ಪ್ರದರ್ಶನ ಮಾಡಿದ್ದಾರೆ. ಟೀಸರ್ ನೋಡಿ ಧ್ರುವ ಸರ್ಜಾ ಅವರು ಕಥೆ ಮತ್ತು ನಟನೆ ತುಂಬಾ ಅದ್ಭುತವಾಗಿದೆ. ಈ ಚಿತ್ರ ಉತ್ತಮ ಪ್ರದರ್ಶನ ನೀಡಲಿ ಎಂದು ಶುಭ ಕೋರಿದ್ದಾರೆ. ಎ2ಬಿ ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಲಿದ್ದು ಟೆನ್ನಿಸ್ ಕೃಷ್ಣ ಮತ್ತು ಸುಚೇಂದ್ರ ಪ್ರಸಾದ್ ನಟನೆ ಮಾಡಿದ್ದಾರೆ. ಮಂಜು ಕವಿ ಉತ್ತಮ ಕಥೆ ರಚನೆ ಮಾಡಿದ ಚಿತ್ರದಲ್ಲಿ ಮುಖ್ಯ ಪಾತ್ರವಾಗಿ ರಾಜ್ವರ್ಧನ್ ಅಭಿನಯಿಸಿದ್ದಾರೆ. ಸಿಎಸ್ ವೆಂಕಟೇಶ್ ಸಾರ್ ಅವರ ನಿರ್ಮಾಣದ ಈ ಚಿತ್ರ ಒಳ್ಳೆ ಕಥೆಯ ಸಾರಾಂಶವಿದ್ದು ಪ್ರೇಕ್ಷಕರ ಮನ ಗೆಲ್ಲಲಿದೆ ಎಂದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೋಲಾರ ಎಲ್ಲಾ ರಂಗದಲ್ಲಿಯೂ ಮುಂದುವರೆದಿದ್ದರೂ ಬೆಂಗಳೂರು ಬಹಳ ಹತ್ತಿರವಿದ್ದರೂ ಸಿನಿಮಾ ರಂಗದಲ್ಲಿ ಹಿಂದುಳಿದಿದೆ. ಸಿಎಸ್ ವೆಂಕಟೇಶ್ ಅಣ್ಣನವರು ಜಿಲ್ಲೆ ಸಿನಿಮಾ ರಂಗದಲ್ಲಿಯೂ ಬೆಳಿಬೇಕು ಎಂಬ ನಿಟ್ಟಿನಲ್ಲಿ ಹೊಸ ಪ್ರಯತ್ನ ಮಾಡಿದ್ದಾರೆ. ಅವರ ಪ್ರಯತ್ನಕ್ಕೆ ಉತ್ತಮ ಫಲಿತಾಂಶ ಸಿಗಲೆಂದು ಬಯಸೋಣ. ಚಿತ್ರವನ್ನು ನೋಡೋಣ. ಎಲ್ರಿಗೂ ನಮಸ್ಕಾರ. ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅನ್ನೋ ಒಂದು ಟ್ರೈಲರ್ ನೋಡಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಚಿತ್ರದಲ್ಲಿ ಟೆನ್ನಿಸ್ ಕೃಷ್ಣ ಸರ್ ಮಾಡಿದ್ದಾರೆ ಆ್ಯಂಡ್ ಸುಚೇಂದ್ರ ಪ್ರಸಾದ್ ಅಣ್ಣ ಮಾಡಿದ್ದಾರೆ. ಸೊ ದೊಡ್ಡ ಸ್ಟಾರ್ ಕಾಸ್ಟೇ ಇದು. ಟ್ರೈಲರ್ ನೋಡಿ ತುಂಬ ಎಂಟರ್ಟೈನ್ಮೆಂಟ್ ಅಂತೂ ಇದೆ ಅಂತ ಗೊತ್ತಾಗುತ್ತೆ. ಇದು ಎ2 ಮ್ಯೂಸಿಕ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡುಗಡೆ ಆಗ್ತದೆ. ಈ ಚಿತ್ರನ ಪ್ರೊಡ್ಯೂಸ್ ಮಾಡಿರೋದು ನಮ್ಮ ವೆಂಕಟೇಶ್ ಸರ್ ಅವರು. ಚಿತ್ರದ ನಿರ್ದೇಶಕರು ಹಾಗೂ ಕತೆ ಬಂದು ನಮ್ಮ ಮಂಜು ಕವಿ ಅವರು. ಈ ಚಿತ್ರದಲ್ಲಿ ನಮ್ಮ ನಟನಾಗಿ ರಾಜ್ವರ್ಧನ್ ಅವರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೊ ಇಡೀ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಎಲ್ಲರೂ ದಯವಿಟ್ಟು ಟ್ರೈಲರ್ನ ನೋಡಿ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಜಯ.